ಈ ಸುದ್ದಿ ಸಣ್ಣ ಪುಟ್ಟ ಸುದ್ದಿ ಅಲ್ಲ. ನೋಡಿ ಸರ್, ಸುಮ್ಮನೆ ಮಾತಾಡ್ತಾರೆ ನೋಡಿ. ಸ್ಟೇಜ್ ಹತ್ರ ಬರ್ತೀನಿ ಅಂತ ಹೇಳೋರು ಸರ್, ಒಂದು ನಿಮಿಷ ಹೇಳೋದು ಕೇಳಿ, ನಾನು ಹೇಳೋದು ಅರ್ಥ ಆಗ್ತದೆ. ನಾವು ಕೇಳಿ ಇಂಥ ಘಟನೆಗಳು ಕಂದಾಯ ಸಚಿವರ ಕ್ಷೇತ್ರದಲ್ಲೇ ನಡೀತಾ ಇದ್ರೆ ಇನ್ನು ಉಳಿದಂಥ ಕ್ಷೇತ್ರಗಳಲ್ಲಿ ಯಾಕೆ? ಜಾಲ ಹೋಬಳಿ ಮತ್ತು ಯಲಹಂಕ ವ್ಯಾಪ್ತಿಯಲ್ಲಿ ಮತ್ತು ಬ್ಯಾಟಂಪುರ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗಗಳನ್ನು ಕೊಳ್ಳೆ ಹೊಡೆದು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಲೇಔಟ್ಗಳನ್ನು ಮಾಡಿ ಬಡಪಾಯಿಗಳ ಹೊಟ್ಟೆ ಮೇಲೆ ಹೊಡೆದು ನೀನು ಒಳಗಡೆ ನುಗ್ಬಿಟ್ಟು ಇಲ್ಲಿ ಇಶ್ಯೂಸ್ ಮಾಡ್ತೇವೆ, ಹೋಗೋಣ ನೀನು ಕಳ್ಸಿ ಸರ್ ಅವ್ರನ್ನ. ಸರ್ಕಾರಕ್ಕೆ ವಂಚನೆ ಮಾಡಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡುವಂತಹ ಮಹಾನುಭಾವ ವಂಶದವರು ಇವರು. ಬರೀ ಬಲಿಷ್ಠರಿಗೆ, ಶ್ರೀಮಂತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ನೋ ಆಗಿದ್ರೆ ಇಟ್ಕೊಂಡ್ಬಿಡಿ. ಅಮಾಯಕರು, ಬಡವರು, ದಲಿತರು ಯಾಕೆ ಬೇಕು ನಮ್ಮ ದೇಶಕ್ಕೆ, ರಾಜ್ಯಕ್ಕೆ? ಮತ್ತೆ ಸ್ಟೇಜ್ ಹತ್ರ ಬರ್ತೀನಿ ಹೋಗೋಣ, ಸ್ಟೇಜ್ ಹತ್ರ ಬರ್ತೀನಿ ಹೋಗೋಣ. ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಪೋಡಿಗಾಕಿ, ಪೋಡಿಯಲ್ಲೂ ದಾಖಲಾತಿಗಳನ್ನು ವಜಾ ಮಾಡಿ, ಕೋರ್ಟ್ಗೆ ಹೋಗಿ ಕೋರ್ಟಲ್ಲೂ ದಾಖಲಾತಿಗಳನ್ನು ವಜಾ ಮಾಡಿ, ಇವೆಲ್ಲವೂ ಕ್ರಿಯೇಟೆಡ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೂ ಕೂಡ ಮತ್ತೆ ಪಾಪ ಯಾರೋ ಬಡವರು ಒಂದು ಮನೆ ಕಟ್ಕೊತಾ ಇದ್ರೆ ಅವ್ರ ಮೇಲೆ ನಿಮ್ಮ ಪೌರುಷ ತೋರಿಸ್ತಿದ್ದೀರಿ ಅಲ್ರಿ. ಸರ್ ನೋಡಿ ಸರ್, ಕಳ್ಸಿ ಸರ್ ಅವ್ರನ್ನ, ಕಳ್ಸಿ ಸರ್, ಆಚೆ ಕಳ್ಸಿ ಸರ್, ಸರ್ ಕಳ್ಸಿ ಸರ್, ಅವ್ರನ್ನ ಕಳ್ಸಿ ಸರ್, ಕಳ್ಸಿ ಸರ್ ಅವ್ರನ್ನ. ಅದೇಪ್ಪ ನಮ್ಮ ಹತ್ರ ದಲಿತರ ಮೇಲೆ ದಲಿತರನ್ನೇ ಚೂ ಬಿಟ್ಟು, ದಲಿತರ ಮೇಲೆ ದಲಿತರೇ ಹೊಡೆದಾಟಕ್ಕೆ ಬಿಟ್ಟು, ದಲಿತರ ಮೇಲೆ ದಲಿತರೇ ಕಿತ್ತಾಡ್ಕೊಂಡು ಸಾಯಿಲಿ ಅಂತೇಳಿ ದಲಿತರ ವರ್ಗದವ್ರನ್ನ ಒಂದು ದಲಿತ ಕುಟುಂಬದ ಮೇಲೆ ಚೂ ಬಿಟ್ಟು